2 ಲಕ್ಷ ಕೊಟ್ಟು 3 ಲಕ್ಷ ಕೊಟ್ಟು ಇರ್ಬೋದು ಅಷ್ಟೇ. ಅದನ್ನ ಸಾಲ ಮನ್ನಾ ಮಾಡೋದಕ್ಕೆ ಇವ್ರಿಗೆ ಎಲ್ಲಿಲ್ಲದ ಇಡೀ ವರ್ಷ ತನಕ ಪಾಪ ರೈತಗೆ ಬಜೆಟ್ದಾಗ 2 ಲಕ್ಷ 1.5 ಲಕ್ಷ ಕೋಟಿ ರೂಪಾಯಿ ತೆಗೆದಿಡ್ತಾರೆ. ಏನು 106 ಲಕ್ಷ ಕೋಟಿ ರೂಪಾಯಿ ಅಂತ ಏನಿಲ್ಲ. ಹೀಗಾಗಿ ಅವ್ರಿಗೆ ಏನು ಉತ್ಪನ್ನ ತೆಗೆದು ಪಾಪ ಮಾರ್ಕೆಟು ಇಲ್ಲ ಅವ್ರಿಗೆ. ಈಗ ಮತ್ತು ಇನ್ನು ಅನಿವಾರ್ಯ ಅದ ಕೆಲವೊಂದಷ್ಟು ಇವ್ರಿಗೆ ಇಂಥದ್ದು ಒಂದೇನೋ ಘೋಷಣೆ ಮಾಡಿಬಿಡೋದು. ಒಂದು 25,000 ರಿಂದ 50,000 ತನಕ ಸಣ್ಣ ರೈತರು. ದೊಡ್ಡವ್ರಿಗೆ ಅವ್ರು ಹರ್ಕೋತಾರೆ, ಏನು ಮಾಡ್ಕೋತಾರೆ ಅನ್ನೋಂಥದ್ದು. ದೊಡ್ಡ ರೈತರು ಏನು ಭಾಳ ಕಡಿಮೆ ಇದ್ದಾರೆ. ಅವರು ಭಾಳ ಅಂದ್ರೇನು 10 ಎಕರೆ ಮೇಲ್ಪಟ್ಟವರು, 100 ಎಕರೆ ಒಳಪಟ್ಟವರು ಅಥವಾ ಅದಕ್ಕೆ ಹೆಚ್ಚಿದಂಥವರು ಅವರು ಇದ್ದಾರೆ. ಆದರೆ ಅವರು ಯಾವುದೋ ರೂಪದಲ್ಲಿ ಮಾಡ್ಕೊತಾರೆ. ಅದನ್ನು ಯಾವುದೋ ಒಂದು ಸಾಲ ಮನ್ನಾ ಮಾಡ್ತಾರೆ, ಬೇಡ ಮತ್ತದು ಮಾಡ್ಕೊತಾರೆ. ಆದರೆ ಇಲ್ಲಿ ಸಣ್ಣ ರೈತರ ಬದುಕಿಗೆ ಒದ್ದಾಡಬೇಕಾಗ್ತದೆ ರೀ. ಇವತ್ತು ಹೆಚ್ಚಿಗೆ ಸೂಚನೆ ಮಾಡ್ಕೊಳ್ಳೋರು ಯಾರು? ಸಣ್ಣ ರೈತರನ್ನ. ದೊಡ್ಡ ರೈತರು ಭೂಮಿ ಇರ್ತದೆ, 1 ಎಕರೆ ಮಾರಿ ಬಿಡೋಣಪ್ಪ ಅಂತಾರೆ. ಇವ್ರು ಮಾರಾಗಿರೋದು 1 ಎಕರೆ. ಏನು ಮಾರೋರು ನೀವು? ಅದಕ್ಕಾಗಿ ಈ ಸಾಲ ಮನ್ನಾ ವಿಷಯ ತೆಗೆದುಕೊಂಡ ಸಣ್ಣ ರೈತರು ಸಾಕಷ್ಟಿದ್ದಾರೆ. ಅವರ ವಿಶ್ವಾಸ ಗಳಿಸ್ಕೊಳ್ಳೋದು ಇಲೆಕ್ಷನ್ ಬಂತು, ಇನ್ನೇನು ದೂರ ಇಲ್ಲ. ಆ ದಿಸೆಯಲ್ಲೇ ಮೋಸ್ಟ್ಲಿ ಬೆಳಗಾವಿಯಲ್ಲಿ ಘೋಷಣೆ ಮಾಡ್ಬೋದಾ ಅನ್ನುವಂಥದ್ದು ಚರ್ಚೆ ಜೋರು ಹಿಡಿತಾ ಇದೆ. ಮಾಡಿದರೆ ಪಾಪ ರೈತರು ಖುಷಿ ಪಡ್ತಾರೆ. ಅದು ಮಾಡುವಂಥದ್ದು ಅದು ಯೋಗ್ಯವಲ್ಲ. ಯಾಕಂತಂದ್ರೆ ಅವರ ಬದುಕ ಇವತ್ತು ಒದ್ದಾಡದಲ್ಲಿದೆ. ಹೊಟ್ಟೆ ತುಂಬ ಊಟ ಇಲ್ಲ, ಕಂತು ಮನಿದ್ದಿಲ್ಲ, ಆಕಳ ಕಟ್ತಾರೆ, ಹಾಲು ಹೇಳ್ತಾರೆ, ಎಲ್ಲೋ ಮಾರಿ ಬರ್ತಾರೆ. ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ತಾರಪ್ಪ. ಈ ಒಂದು ಆಕಳುಗಳಿಗೆ ಎಮ್ಮೆಗಳಿಗೆ ಖರ್ಚು ನೋಡಿದ್ರೆ ಗೊತ್ತಾಗ್ತದೆ. ಒಂದು ಆಕಳಿಗೆ ಅಥವಾ ಒಂದು ಎಮ್ಮೆಗೆ ದಿನ ಇಲ್ಲಪ್ಪ ಅಂದರೂ ಹಸಿ ಮೇವು ಒಂದು 10-20 ಕಿಲೋ ಹಾಕ್ಬೇಕು. ಅದಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಣ ಮೇವು ಒಂದು 25-30 ಕಿಲೋ ಇದ್ರೆ ಹಾಕಿ ಕಣಿಗೆ ತಿಂತೀವಲ್ಲ, ಅದು ದಿನ 20-30 ಕಿಲೋದಷ್ಟು ತಿಂತದೆ ಒಂದು ದನ. ಪಾಪ ಸರ್ ಅದು ಹೊಟ್ಟೆ ದೊಡ್ಡದಿರ್ತದೆ. ಅದರಲ್ಲಿ ತಿಂದ ಮೇಲೆ ಅದು ಹಾಲಾಗಿ ಬರಬೇಕಾಗ್ತದೆ. ಅದು ಹಾಲು ಎಷ್ಟು ತಿಂಗಳಿರ್ತಾವ? 6 ತಿಂಗಳು ಒಂದು